ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ. ಹನುಮಂತನು ಅಶೋಕ ವನವನ್ನು ಹಾಳು ಮಾಡುತ್ತಿರುವಾಗ, ಬಂದ ರಾಕ್ಷಸರನ್ನೆಲ್ಲ ಕೊಂದು ಹಾಕುತ್ತಿರುವಾಗ, ರಾವಣನ ಹಿರಿಯ ಪುತ್ರನಾದ ಮೇಘನಾದನು ಯುದ್ಧಕ್ಕೆ ಬರುತ್ತಾನೆ. ಅಂತಿಮವಾಗಿ ಹನುಮಂತನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಮೇಘನಾದನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವು ತಗುಲುತ್ತಲೇ ಹನುಮಂತನು ವೃಕ್ಷದಿಂದ ನೆಲಕ್ಕೆಳಕ್ಕುರುಳಿದನು. ಕೆಳಗೆ ಬೀಳುವಾಗಲೂ ಕೂಡ ಸೇನೆಯ ಬಹುಭಾಗ ನಾಶವಾಯಿತು. ವಾನರನು ಮೂರ್ಛಿತನಾಗಿರುವುದನ್ನು ಕಂಡು ಮೇಘನಾದನು ಅವನನ್ನು ನಾಗಪಾಶದಿಂದ ಬಂಧಿಸಿ ರಾವಣನ ಸಭೆಗೆ ಕರೆದುಕೊಂಡು ಹೋದನು. ಶಿವನು ಹೇಳುತ್ತಾನೆ, ಭವಾನಿ ಕೇಳು, ಯಾರ ನಾಮವನ್ನು ನೆನೆದು ಜ್ಞಾನಿಗಳು ಹುಟ್ಟು ಸಾವುಗಳ ಬಂಧನವನ್ನು ಕತ್ತರಿಸಿ ಹಾಕುವರು, ಅಂತಹವನ ದೂತನಿಗೆ ಎಲ್ಲಾದರೂ ಬಂಧನವುಂಟೆ? ಆದರೆ ತನ್ನ ಪ್ರಭುವಿನ ಕಾರ್ಯಕ್ಕಾಗಿ ಹನುಮಂತನು ಸ್ವತಃ ಬಂಧನಕ್ಕೆ ಒಳಗಾದನು. ವಾನರನು ಬಂಧಿಸಲ್ಪಟ್ಟಿರುವನು ಎಂದು ಕೇಳಿದ ಎಲ್ಲ ರಾಕ್ಷಸರು ತಮಾಷೆ ನೋಡಲೆಂದು ರಾವಣನ ಸಭೆಗೆ ಓಡುತ್ತಾ ಬಂದರು. ಹನುಮಂತನು ದಶಮುಖನ ಭವನವನ್ನು, ಆತನ ಅಪಾರ ಐಶ್ವರ್ಯವನ್ನು ನೋಡಿದನು. ದೇವತೆಗಳು, ದಿಕ್ಪಾಲಕರು ಸಭೆಯಲ್ಲಿ ಕೈಜೋಡಿಸಿಕೊಂಡು ಭಯ ಹಾಗೂ ನಮ್ರತೆಯಿಂದ ನಿಂತುಕೊಂಡು ರಾವಣನ ಭೃಕುಟಿ ವೀಕ್ಷಣೆ ಮಾಡುತ್ತಿದ್ದರು. ಅರ್ಥಾತ್ ಅವನ ಕಣ್ಸನ್ನೆಯನ್ನೇ ಕಾಯುತ್ತಿದ್ದರು. ಆದರೆ ಆ ರಾವಣನ ಅಂತಹ ಪ್ರತಾಪವನ್ನು ಕಂಡರೂ ಆಂಜನೇಯನು ಕೊಂಚವೂ ಅಂಜಲಿಲ್ಲ. ಸರ್ಪಗಳ ಸಮೂಹದ ನಡುವೆ ಗರುಡನು ಇರುವಂತೆ ಬಂಧನದಲ್ಲಿದ್ದರೂ ನಿರ್ಭಯನಾಗಿದ್ದನು. ಹನುಮಂತನನ್ನು ಕಂಡು ದಶಾನನನು ದುರ್ವಚನಗಳನ್ನಾಡುತ್ತಾ ಅಟ್ಟಹಾಸ ಮಾಡಿದನು. ಅನಂತರ ಪುತ್ರ ವಧೆಯನ್ನು ನೆನೆದಾಗ ಅವನ ಮನಸ್ಸಿನಲ್ಲಿ ವಿಷಾದ ಉಂಟಾಯಿತು. ಲಂಕೇಶ್ವರನು ಹೇಳುತ್ತಾನೆ, ಎಲೈ ಕಪಿಯೇ, ನೀನಾರು? ಯಾರ ಬಲದಿಂದ ನೀನು ಅಶೋಕವನವನ್ನು ಹಾಳುಗೆಡವಿದೆ? ನೀನು ಎಂದು ನನ್ನ ಹೆಸರನ್ನು, ಕೀರ್ತಿಯನ್ನು ಕೇಳಿಲ್ಲವೇ? ಎಲವೋ ಉದ್ಧಟ, ನೀನು ಅತ್ಯಂತ ನಿರ್ಭಯನಾಗಿ ಕಂಡು ಬರುತ್ತಿರುವೆ. ಇಷ್ಟೊಂದು ನಿಶಂಕನಾಗಿದ್ದೀಯಲ್ಲ, ನೀನು ಯಾವ ಅಪರಾಧಕ್ಕಾಗಿ ರಾಕ್ಷಸರನ್ನು ಕೊಂದೆ? ಎಲವೋ ಮೂಢ, ಹೇಳು, ಏನು ನಿನಗೆ ಪ್ರಾಣಗಳ ಮೇಲೆ ಆಸೆ ಇಲ್ಲವೇ? ವಾಯುನಂದನನು ಇಂತು ಉತ್ತರಿಸಿದನು, ದಶಾನನ, ರಾವಣ, ಕೇಳು, ಯಾರ ಬಲವನ್ನು ಪಡೆದು ಮಾಯೆಯು ಸಂಪೂರ್ಣ ಬ್ರಹ್ಮಾಂಡವನ್ನು ರಚಿಸುವಳೋ, ಯಾರ ಬಲದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗತ್ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾರೋ, ಯಾರ ಬಲದಿಂದ ಸಹಸ್ರ ಹೆಡೆಗಳುಳ್ಳ ಆದಿಶೇಷನು ವನ ಪರ್ವತ ಸಹಿತ ಅಖಿಲ ಬ್ರಹ್ಮಾಂಡವನ್ನು ತಲೆಯ ಮೇಲೆ ಧರಿಸಿರುವನು, ಯಾರು ದೇವತೆಗಳ ರಕ್ಷಣೆಗಾಗಿ ನಾನಾ ವಿಧವಾದ ದೇಹಗಳನ್ನು ಧರಿಸುವನು, ನಿನ್ನಂತಹ ಮೂರ್ಖರಿಗೆ ಬುದ್ಧಿ ಕಲಿಸುವನು, ನಿನ್ನ ಅಹಂಕಾರವನ್ನು ಕಳೆದು ಶಿವನ ಕಠಿಣ ಕೋದಂಡವನ್ನು ಯಾರು ಮುರಿದು ರಾಜರ ಸಮೂಹದ ಗರ್ವಭಂಗ ಮಾಡಿದನೋ, ಯಾರು ಅತುಲನೀಯ ಬಲಶಾಲಿಗಳಾದ ಕರದೂಷಣ, ತ್ರಿಶಿರ ಮತ್ತು ವಾಲಿಯನ್ನು ಸಂಹರಿಸಿದನು, ಯಾರ ಲೇಷ ಮಾತ್ರ ಬಲದಿಂದ ನೀನು ಸಮಸ್ತ ಚರಾಚರ ಜಗತ್ತನ್ನು ಗೆದ್ದಿರುವೆಯೋ, ಯಾರ ಪ್ರಿಯ ಪತ್ನಿಯನ್ನು ನೀನು ತಂದಿರುವೆಯೋ, ಅಂತಹ ಬಲ ಪರಾಕ್ರಮ ಸಂಪನ್ನನಾದ ಶ್ರೀರಾಮನ ದೂತನು ನಾನೆಂದು ತಿಳಿ. ರಾವಣ, ನಾನು ನಿನ್ನ ಪ್ರತಾಪವನ್ನು ಚೆನ್ನಾಗಿ ಬಲ್ಲೆನು. ಸಹಸ್ರ ಬಾಹುವಿನೊಂದಿಗೆ ನಿನ್ನ ಯುದ್ಧವಾಗಿತ್ತಂತೆ. ವಾಲಿಯೊಡನೆ ಹೋರಾಡಿ ನೀನು ಕೀರ್ತಿ ಗಳಿಸಿದ್ದೆಯಂತಲ್ಲ. ಆ ಸಹಸ್ರ ಬಾಹುವನ್ನು ಪರಶುರಾಮನು ಕೊಂದಿರುವನು. ಆ ಪರಶುರಾಮನನ್ನು ಶ್ರೀರಾಮನು ಗೆದ್ದಿರುವನು. ವಾಲಿಯು ನಿನ್ನನ್ನು ಕಂಕುಳದಲ್ಲಿಟ್ಟುಕೊಂಡು ತಿರುಗುತ್ತಿದ್ದನು. ಅಂತಹ ವಾಲಿಯನ್ನು ಒಂದೇ ಬಾಣದಿಂದ ಕೊಂದಿರುವ ಶ್ರೀರಾಮನ ದಾಸನು ನಾನು. ರಾವಣನು ಹನುಮಂತನ ಮರ್ಮಗರ್ಭಿತವಾದ ಮಾತನ್ನು ಕೇಳಿಯೂ ಕೇಳದಂತೆ ಇದ್ದನು. ಹನುಮಂತನು ತನ್ನ ಮಾತನ್ನು ಮುಂದುವರಿಸಿದನು, ರಾಕ್ಷಸರಾಜ, ನನಗೆ ಹಸಿವಾಗಿತ್ತು, ಆದ್ದರಿಂದ ಹಣ್ಣು ತಿಂದೆ. ವಾನರ ಸ್ವಭಾವದಂತೆ ಮರಗಳನ್ನು ಮುರಿದೆ. ರಾಕ್ಷಸೇಶ್ವರ, ದೇಹವು ಎಲ್ಲರಿಗೂ ಪರಮ ಪ್ರಿಯವಾಗಿರುತ್ತದೆ.
ಕುಮಾರ್ಗಗಾಮಿಗಳಾದ ದುಷ್ಟ ದಾನವರು ನನಗೆ ಹೊಡೆದಾಗ ನಾನು ಅವರನ್ನು ಹೊಡೆದೆ. ಆಗ ನಿನ್ನ ಮಗ ಮೇಘನಾದನು ನನ್ನನ್ನು ಬಂಧಿಸಿದನು. ಆದರೆ ಈ ಬಂಧನದಿಂದ ನನಗೇನೂ ನಾಚಿಕೆಯಾಗಿಲ್ಲ, ಏಕೆಂದರೆ ನಾನು ನನ್ನ ಸ್ವಾಮಿಯ ಕಾರ್ಯವನ್ನು ಮಾಡಬಯಸುವೆನು. ರಾವಣ, ಕೈಜೋಡಿಸಿ ನಾನು ನಿನ್ನಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ. ನೀನು ದುರಭಿಮಾನವನ್ನು ತೊರೆದು ನನ್ನ ಬುದ್ಧಿವಾದವನ್ನು ಕೇಳು. ನೀನು ನಿನ್ನ ವಂಶದ ಬಗ್ಗೆ ವಿಚಾರ ಮಾಡಿ ನೋಡು. ಭ್ರಾಂತಿಯನ್ನು ತೊರೆದು ಭಕ್ತ ಭಯಹಾರಿ ಭಗವಾನ್ ಶ್ರೀರಾಮಚಂದ್ರನನ್ನು ಭಜಿಸು. ಸುರಾಸುರರನ್ನು, ಸಮಸ್ತ ಚರಾಚರ ಜಗತ್ತನ್ನು ನುಂಗುವ ಕಾಲನು ಕೂಡ ಅವನಿಗೆ ಭಯಪಡುತ್ತಾನೆ. ಅಂತಹ ಶ್ರೀರಾಮಚಂದ್ರ ಪ್ರಭುವಿನೊಡನೆ ವೈರ ಕಟ್ಟಿಕೊಳ್ಳಬೇಡ. ನನ್ನ ಮಾತನ್ನು ಕೇಳಿ ಜಾನಕಿ ದೇವಿಯನ್ನು ಆತನಿಗೆ ಒಪ್ಪಿಸಿಬಿಡು. ಕರಾರಿಯಾದ ರಘುನಾಥನು ಶರಣಾಗತ ವತ್ಸಲನು, ಕರುಣಾ ಸಾಗರನು ಆಗಿರುವನು. ನೀನು ಅವನಿಗೆ ಶರಣಾದರೆ ಪ್ರಭುವು ನಿನ್ನ ಅಪರಾಧಗಳನ್ನು ಮನ್ನಿಸಿ ನಿನ್ನನ್ನು ಕಾಪಾಡುವನು. ನೀನು ಶ್ರೀರಾಮನ ಚರಣ ಕಮಲಗಳನ್ನು ಹೃದಯದಲ್ಲಿ ತಳೆದು ಲಂಕೆಯ ಅಚಲ ರಾಜ್ಯವನ್ನಾಡು. ಪುಲಸ್ತ್ಯ ಮುನಿಯ ಯಶಸ್ಸು ವಿಮಲ ಚಂದ್ರನಂತಿದೆ. ಆ ಚಂದ್ರನಿಗೆ ನೀನು ಕಳಂಕವಾಗಬೇಡ. ರಾಮನಾಮವಿಲ್ಲದೆ ವಾಣಿ ಶೋಭಿಸದು. ಮದ ಮೋಹವನ್ನು ತೊರೆದು ವಿಚಾರ ಮಾಡಿ ನೋಡು. ಓ ಸುರಾರಿಯೇ, ಸರ್ವಭೂಷಣಗಳಿಂದ ಅಲಂಕೃತ ಸ್ತ್ರೀಯೂ ಕೂಡ ವಸ್ತ್ರವಿಹೀನಳಾಗಿದ್ದರೆ ಶೋಭಿಸಳು. ಶ್ರೀರಾಮನಿಗೆ ವಿಮುಖನಾದವನ ಸಂಪತ್ತು, ಅಧಿಕಾರ ಏನೆಲ್ಲ ಇದ್ದರೂ ಹೊರಟು ಹೋಗುತ್ತದೆ. ಅದನ್ನು ಪಡೆದರೂ ಪಡೆಯದಂತೆ ವ್ಯರ್ಥವು. ಜಲದ ಸೆಲೆಯಿಲ್ಲದ ನದಿಯು ಮಳೆಗಾಲ ಕಳೆದು ಹೋದಾಗ ಕೂಡಲೇ ಬತ್ತಿ ಹೋಗುತ್ತದೆ. ದಶಾನನ, ಕೇಳು, ರಾಮನಿಗೆ ವಿಮುಖನಾದವನನ್ನು ಯಾರೂ ರಕ್ಷಿಸಲಾರರು ಎಂದು ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ. ಸಾವಿರಾರು ಮಂದಿ ಹರಿಹರ ಹಿರಣ್ಯ ಗರ್ಭರು ರಾಮದ್ರೋಹಿಯಾದ ನಿನ್ನನ್ನು ಉಳಿಸಲಾರರು. ಮೋಹ ಮೂಲವು, ಬಹುಶೂಲಪ್ರದವು, ತಮೋರೂಪಿಯೂ ಆದ ದುರಭಿಮಾನವನ್ನು ತೊರೆದು ಕೃಪಾ ಸಿಂಧುವಾದ ರಘುಕುಲ ಚೂಡಾಮಣಿ ಶ್ರೀರಾಮಚಂದ್ರನನ್ನು ಭಜಿಸು. ಹನುಮಂತನು ಭಕ್ತಿ, ಜ್ಞಾನ, ವೈರಾಗ್ಯ, ನೀತಿ ಇವುಗಳಿಂದ ಕೂಡಿದ ಹಿತವಚನಗಳನ್ನು ಆಡಿದರು. ಅಭಿಮಾನಿಯಾದ ರಾವಣನು ನಗುತ್ತಾ ವ್ಯಂಗ್ಯವಾಗಿ, ನನಗೆ ದೊಡ್ಡ ಜ್ಞಾನಿಯಾದ ವಾನರನು ಗುರುವಾಗಿ ದೊರೆತನು ಎಂದು ನುಡಿದನು. ಎಲೈ ದುರುಳ, ನಿನಗೆ ಸಾವು ಸಮೀಪಿಸಿದೆ, ಆದ್ದರಿಂದಲೇ ನನಗೆ ಉಪದೇಶ ಕೊಡಲು ಹೊರಟಿದ್ದೀಯೇ ಎಂದು ರೋಷದಿಂದ ಹೇಳಿದನು. ಆಗ ಮಾರುತಿಯು ನುಡಿದು, ನಿಜವೇ, ಇದಕ್ಕೆ ವ್ಯತಿರೇಕವಾಗಿಯೇ ನಡೆಯುವುದು. ಅಂದರೆ ಮೃತ್ಯುವು ನಿನ್ನನ್ನು ಕಬಳಿಸುವುದು. ನಿನಗೆ ನಿಜವಾಗಿ ಮತಿಭ್ರಮಣೆಯಾಗಿದೆ ಎಂದು ನಾನು ಅರಿತೆನು. ಹನುಮಂತನ ಮಾತನ್ನು ಕೇಳಿದ ರಾವಣನ ಕೋಪವು ನಖಶಿಖಾಂತವಾಗಿ ಏರಿತು. ಅವನೆಂದ, ಯಾರಲ್ಲಿ ಈ ಮೂರ್ಖನ ಪ್ರಾಣಗಳನ್ನು ಹರಣ ಮಾಡದೆ ಏಕೆ ಸುಮ್ಮನಿದ್ದೀರಿ? ಅದನ್ನು ಕೇಳಿದ ಕೂಡಲೇ ರಾಕ್ಷಸರು ಅವನನ್ನು ಕೊಲ್ಲಲು ಮುಂದಾದರು. ಅದೇ ವೇಳೆಗೆ ಮಂತ್ರಿಗಳ ಜೊತೆಗೆ ವಿಭೀಷಣನು ಅಲ್ಲಿಗೆ ಬಂದನು. ಅವನು ರಾವಣನಿಗೆ ತಲೆಬಾಗಿ ವಿನಯದಿಂದ ಇಂತೆಂದನು, ಸ್ವಾಮಿ, ದೂತನನ್ನು ಕೊಲ್ಲಬಾರದು. ಅವನ ವಧೆ ನೀತಿಗೆ ವಿರುದ್ಧವಾದುದು. ಆದ್ದರಿಂದ ಬೇರೇನಾದರೂ ಶಿಕ್ಷೆಯನ್ನು ವಿಧಿಸಬಹುದು. ಈ ಮಾತು ಸರಿಯಾದುದು, ಉತ್ತಮ ಸಲಹೆ ಎಂದು ಎಲ್ಲ ಮಂತ್ರಿಗಳು ಧ್ವನಿಗೂಡಿಸಿದರು. ಅದನ್ನು ಕೇಳುತ್ತಲೇ ರಾವಣನು ನಕ್ಕು ನುಡಿದನು, ಸರಿ, ಹಾಗಾದರೆ ಈ ಮಂಗನ ಅಂಗ ಭಂಗ ಮಾಡಿ ಕಳಿಸಿಬಿಡಿರಿ. ವಾನರರಿಗೆ ಬಾಲದ ಮೇಲೆ ತುಂಬಾ ಮಮತೆ ಇರುತ್ತದೆ. ಆದ್ದರಿಂದ ಎಣ್ಣೆಯಲ್ಲಿ ಬಟ್ಟೆಗಳನ್ನು ಅದ್ದಿ ಅದರ ಬಾಲಕ್ಕೆ ಸುತ್ತಿ ಬೆಂಕಿಯಿಡಿರಿ. ಆದರೆ ಅದರ ಪರಿಣಾಮ ಏನಾಗುವುದು ಎಂಬುದು ರಾವಣನಿಗೆ ತಿಳಿದಿರಲಿಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ
हरण भवभयदारुणं श्रीराम 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 श्री